ಶೃಂಗೇರಿ ಫಲಿತಾಂಶಕ್ಕೆ ದಿ ಗ್ರೇಟ್ ಜ್ಞಾನೇಶ್ ಕುಮಾರ್ ಕಾರಣ. ಬಂಗಾಳದಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್ ಜ್ಞಾನೇಶ್ ಕುಮಾರ್. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ. ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ. ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿರ್ತಾರೆ. ವ್ಯಂಗ್ಯವಾಡ್ತಾ ಇದ್ದಾರೆ ಇವರು. ಬೆಂಗಾಲ್ನಲ್ಲಿ 27 ಲಕ್ಷ ಬಿಜೆಪಿಗೆ ನೆರವಾಗುವ ರೀತಿಯಲ್ಲಿ ವೋಟ್ ಆಡ್ ಮಾಡಿ ಉಳಿದ ಕಡೆ ಡಿಲೀಟ್ ಮಾಡಲಾಗಿದೆ. ಬಿಜೆಪಿಯವರು ಅಭಿವೃದ್ಧಿ ಮಾಡ್ತೀವಿ ಅಂತ ವೋಟ್ ಕೇಳೋದು ಬಿಟ್ಟು ಈಗ ಜ್ಞಾನೇಶ್ ಕುಮಾರ್ ಕಡೆಯಿಂದ ವೋಟ್ ಚೋರಿ ಮಾಡಿ ಗೆಲುವನ್ನ ಸಾಧಿಸಿದ್ದಾರೆ ಅಂತ ಹೇಳ್ಬಿಟ್ಟು ಐ ವಿಶ್ ಬಿಜೆಪಿ ಆಲ್ ದ ಬೆಸ್ಟ್, ಎಲ್ಲದಕ್ಕೂ ಕೂಡ ಕಾಲ ಬಂದೇ ಬರುತ್ತೆ ಅಂತ ಹೇಳ್ತಿದ್ದಾರೆ ಸಂತೋಷ್ ಲಾಡ್. ಶೃಂಗೇರಿ ಫಲಿತಾಂಶಕ್ಕೆ ದಿ ಗ್ರೇಟ್ ಜ್ಞಾನೇಶ್ ಕುಮಾರ್ ಕಾರಣ ಅಂತ ಹೇಳ್ಬಿಟ್ಟು ಸಂತೋಷ್ ಲಾಡ್ ವ್ಯಂಗ್ಯವಾಡ್ತಾ ಇರುವಂಥದ್ದು. ಬಂಗಾಳದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಜ್ಞಾನೇಶ್ ಕುಮಾರ್ ಅಂತ ಹೇಳ್ತಿದ್ದಾರೆ. ಸಿಎಂ ಸಿದ್ದರಾಮಯ್ಯ ಆಪ್ತ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡ್ತಾ ಇರುವಂಥದ್ದು. ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತ. ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗದ ಮುಖ್ಯ ಆಯುಕ್ತರಾಗಿ ಬೆಂಗಾಲ್ನಲ್ಲಿ 27 ಲಕ್ಷ ವೋಟ್ ಹೊಸದಾಗಿ ಆಡ್ ಮಾಡಿದ್ದಾರೆ. ಎಲ್ಲೆಲ್ಲಿ ಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ 5,000 ವೋಟು 15,000 ವೋಟು. ಅಸ್ಸಾಂನಲ್ಲಿ ವಿ ಹ್ಯಾವ್ ಡನ್ ಬೆಟರ್, ಬಟ್ ಅದಕ್ಕಾದಂಥ ರೀಸನ್ಸ್ ಇದ್ದಾರೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ಮ್ಯಾನ್ ಆಫ್ ದಿ ಸೀರೀಸ್ ಬಿಜೆಪಿಗೆ ಯಾರನ್ನ ಜ್ಞಾನೇಶ್ ಕುಮಾರ್ ಇದ್ದಾರೆ. ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀವಿ, ಹೆಂಗಾಗಿದೆ ಹೆಂಗೇನಿಲ್ಲ ಅಂತ ಹೇಳಿ. ಅದೇ ರೀತಿಯಾಗಿ ವೆಸ್ಟ್ ಬೆಂಗಾಲಲ್ಲಿ 91 ಲಕ್ಷ ವೋಟ್ಗಳನ್ನ ತೆಗೆದು 27 ಲಕ್ಷ ಆ್ಯಡ್ ಮಾಡಿ ಎಲ್ಲೆಲ್ಲಿ ಬೇಕಾಗಿರತಕ್ಕಂಥ ಸಂದರ್ಭದಲ್ಲಿ 5,000 ವೋಟು 15,000 ವೋಟು 25,000 ವೋಟು 30,000 ವೋಟು ಈ ರೀತಿ ತೆಗೆದು ಎಲ್ಲಿ ಅವರಿಗೆ TMCಗೆ ಸೋಲಿಸಬೇಕು ಅಲ್ಲಿ ಸೋಲಿಸ್ತಕ್ಕಂಥ ವ್ಯವಸ್ಥೆ ಮಾಡಿದ್ದಾರೆ. ಅದ್ರ ಜೊತೆಗೆ ಆ್ಯಂಟಿ ಇನ್ಕಂಬರೆನ್ಸಿನ ಇತ್ತು. ಸೊ ಓವರಾಲ್ ಜ್ಞಾನೇಶ್ ಕುಮಾರ್ ಅವರು ಬಂದ ಮೇಲೆ ಬಿಜೆಪಿಯ ವಿನ್ನಿಂಗ್ ಮಾರ್ಜಿನ್ಗಳು ವೋಟರ್ ಲಿಸ್ಟಿಂದ ವೋಟ್ ಹೋಗ್ತಕ್ಕಂಥದಕ್ಕೆ ಮುಂದಾಳತ್ವ ತಗೊಂಡು ಇವತ್ತು ಬಿಜೆಪಿಯವರು ಯಾವ ಬಲದ ಮೇಲೆ, ಯಾವ ಪಾಪ್ಯುಲಾರಿಟಿ ಮೇಲೆ, ಯಾವುದು ಕೆಲಸದ ಮೇಲೆ ವೋಟ್ ಕೇಳಬೇಕಾಗಿತ್ತು ಅದು ಬಿಟ್ಕೊಂಡು ಜ್ಞಾನೇಶ್ ಕುಮಾರ್ನ ಮುಖಾಂತರ ಈಗ ವೋಟನ್ನು ಫ್ರಾಡ್ ಮಾಡಿ, ವೋಟರ್ ಲಿಸ್ಟ್ನ ಫ್ರಾಡ್ ಮಾಡಿ ಗೆಲ್ತಕ್ಕಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಇಟ್ಸ್ ನಥಿಂಗ್ ಬಟ್ ಮಾಕ್ರಿ ಆಫ್ ಡೆಮೋಕ್ರಸಿ. ಐ ವಿಶ್ ದಮ್ ಆಲ್ ದ ಬೆಸ್ಟ್. ಬರುತ್ತೆ ಕಾಲ, ಎಲ್ಲದಕ್ಕೂ ಬರುತ್ತೆ ಕಾರಣ. ಅಸ್ಸಾಂನಲ್ಲಿ ವಿ ಹ್ಯಾವ್ ಡನ್ ಬೆಟರ್, ಬಟ್ ಅದಕ್ಕಾದಂಥ ರೀಸನ್ಸ್ ಇದ್ದಾರೆ. ಅಲ್ಲಿ ಮ್ಯಾನ್ ಆಫ್ ದಿ ಮ್ಯಾಚ್, ವ್ಯಂಗ್ಯವಾಡ್ತಾ ಇರುವಂಥದ್ದು ಮ್ಯಾನ್ ಆಫ್ ದ ಮ್ಯಾಚ್ ಆಗಿದ್ದಾರೆ ಜ್ಞಾನೇಶ್ ಅಂತ ಹೇಳ್ಬಿಟ್ಟು. ಶೃಂಗೇರಿ ಫಲಿತಾಂಶಕ್ಕೆ ದಿ ಗ್ರೇಟ್ ಜ್ಞಾನೇಶ್ ಕುಮಾರೇ ಕಾರಣ ಅಂತ ಹೇಳ್ಬಿಟ್ಟು ಸಿಎಂ ಆಪ್ತರಾದಂಥ ಸಂತೋಷ್ ಲಾಡ್ ವ್ಯಂಗ್ಯವಾಡ್ತಾ ಇದ್ದಾರೆ. ಬಂಗಾಳದಲ್ಲಿ ಮ್ಯಾನ್ ಆಫ್ ದ ಮ್ಯಾಚ್ ಆಗೋಗ್ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಜ್ಞಾನೇಶ್ ಕುಮಾರ್ ಚುನಾವಣಾ ಆಯೋಗ ಮುಖ್ಯ ಆಯುಕ್ತರು ಅಂತ ಹೇಳ್ಬಿಟ್ಟು ಸಂತೋಷ್ ಲಾಡ್ ವ್ಯಂಗ್ಯವಾಡ್ತಾ ಇರುವಂಥದ್ದು. ರಾಹುಲ್ ಗಾಂಧಿ ನೇತೃತ್ವದಲ್ಲಿ 99 ಚುನಾವಣೆ ಸೋಲಿನ ವಿಚಾರವಾಗಿ ಮೊದಲು ಬಿಜೆಪಿಯವರು ಜ್ಞಾನೇಶ್ ಕುಮಾರ್ ತೆಗೀಲಿ, ಬಿಜೆಪಿಯವರಿಗೆ ತಾಕತ್ತಿದ್ರೆ ಆಧಾರ್ ಜೊತೆ ವೋಟ್ ಲಿಂಕ್ ಮಾಡಿ, ನಮಗೆ ಬಹಳ ಬುದ್ಧಿವಂತಿಕೆ ಇದೆ ಅಂತಿರಲ್ಲ, ಇದನ್ನು ಮಾಡಿ, ಆವಾಗ ಜ್ಞಾನೇಶ್ ಕುಮಾರ್ ಯಾಕೆ ಬೇಕು ಸರ್, ಯಾಕೆ ಬೇಕು? ಬಿಜೆಪಿಯವರು ಸೆಲೆಕ್ಟಿವ್ ಆಗಿ ವೋಟ್ ಚೋರಿ ಮಾಡ್ತಾ ಇದ್ದಾರೆ. ಇನ್ನೊಂದು 4-5 ದಿನಗಳು ಬಿಟ್ಟು ನಾನು ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ. ಮಹಾರಾಷ್ಟ್ರದ ಬರೀ 6 ತಿಂಗಳಲ್ಲಿ 45 ಲಕ್ಷ ವೋಟ್ ಆಡ್, ಹರಿಯಾಣದಲ್ಲಿ 25 ಲಕ್ಷ ವೋಟ್ ಜಾಸ್ತಿ ಆಯಿತು. ಇದನ್ನ ಯಾರು ಕೂಡ ಪ್ರಶ್ನೆ ಮಾಡಲ್ಲ. ಇದು ಭಾರತ ಬಿಜೆಪಿಯವರ ಪಿಕ್ಚರ್ ಓಡ್ತಾ ಇದೆ, ಓಡಿಸ್ಲಿ. ಬಿಜೆಪಿಯ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಬಿಜೆಪಿ ವಿರುದ್ಧ ಸಚಿವ ಸಂತೋಷ್ ಲಾಡ್ ಆಕ್ರೋಶವನ್ನ ಹೊರಹಾಕ್ತಾ ಇರುವಂಥದ್ದು. ವೋಟ್ ಚೋರಿ ಮಾಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಮತ್ತು ಬಿಜೆಪಿಯವರು ಜ್ಞಾನೇಶ್ ಕುಮಾರ್ನ ತೆಗಿಬೇಕು, ಬಿಜೆಪಿಯವರಿಗೆ ತಾಕತ್ತಿದ್ರೆ ಆಧಾರ್ ಜೊತೆ ವೋಟ್ ಲಿಂಕ್ ಮಾಡಲಿ, ನಮಗೆ ಬಹಳ ಬುದ್ಧಿವಂತಿಕೆ ಇದೆ ಅಂತಿರಲ್ಲ, ಇದನ್ನು ಮಾಡಿ ಅಂತ ಕೇಳ್ತಿದ್ದಾರೆ. ಅವಾಗ ಜ್ಞಾನೇಶ್ ಕುಮಾರ್ ಯಾಕೆ ಬೇಕು, ಸದ್ಯಾಕೆ ಬೇಕು? ಬಿಜೆಪಿಯವರು ಸೆಲೆಕ್ಟಿವ್ ಆಗಿ ವೋಟ್ ಚೋರಿ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಇನ್ನೊಂದು 4-5 ದಿನಗಳು ಬಿಟ್ಟು ನಾನು ಕೂಡ ಸ್ಟಾಟಿಸ್ಟಿಕ್ಸ್ ಕೊಡ್ತೀನಿ. ಮಹಾರಾಷ್ಟ್ರದಲ್ಲಿ ಬರೀ 6 ತಿಂಗಳಲ್ಲಿ 45 ಲಕ್ಷ ವೋಟ್ ಆಡ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹರಿಯಾಣದಲ್ಲಿ 25 ಲಕ್ಷ ವೋಟ್ ಜಾಸ್ತಿ ಆಗಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಇದನ್ನ ಯಾರು ಕೂಡ ಪ್ರಶ್ನೆ ಮಾಡೋದಿಲ್ಲ. ಇದು ಭಾರತ.
ಅದೇ ಹೇಳ್ತೀವಲ್ಲ, ಇದೇ ಬಿಜೆಪಿಯವರು ಜ್ಞಾನೇಶ್ ಕುಮಾರ್ನ ತೆಗಿಲಿ, ಅಷ್ಟೇ ನಿಮಗೆ ತಾಕತ್ತಿದ್ರೆ, ಇಷ್ಟೇ ನಿಮಗೆ ಭಾಳ ದೊಡ್ಡ ಗ್ರೇಟ್ ಲೀಡರ್ ಅನ್ಕೊಂಡಿದ್ರೆ ನೀವು, ಮತ್ತು ಭಾಳ ಡಿಜಿಟಲ್ ಇಂಡಿಯಾ, ಭಾಳ ಟೆಕ್ನಾಲಜಿ, ಭಾಳ ದೊಡ್ಡ ಸಾಫ್ಟ್ವೇರ್ ಇಂತ ತಲೆಗಿದ್ದಿದ್ರೆ, ಭಾಳ ಬುದ್ಧಿವಂತಿಕೆ ಅಲ್ಲ ನೀವು ಮಾತಾಡೋದು, ಇಡೀ ಪ್ರಪಂಚಕ್ಕೆ ಜ್ಞಾನ ಕೊಡ್ತಿರಲ್ಲ, ಮತ್ತು ಆಧಾರ್ ಕಾರ್ಡ್ ಲಿಂಕ್ ಜೊತೆ ಮಾಡಿ ವೋಟರ್ ಲಿಸ್ಟ್ ಮಾಡಲ್ಲ. ಇಷ್ಟೆಲ್ಲ ಬಾರಿ ಮಾತಾಡ್ತಿರಲ್ಲ ದಿನ ಬೆಳಗ್ಗೆ ಎದ್ದು, ಬೇರೆ ಪ್ರಪಂಚಕ್ಕೆ ಬೇರೆ ದೇಶಕ್ಕೆ ಬುದ್ಧಿ ಹಂಚ್ತಿರಲ್ಲ ನೀವು. ಶ್ರೀಲಂಕಾಕ್ಕೆ ಬುದ್ಧಿ ಹಂಚ್ತೀರಿ, ಬಾಂಗ್ಲಾದೇಶಕ್ಕೂ ಬುದ್ಧಿ ಹಂಚ್ತೀರಿ, ಇಡೀ ಅಮೆರಿಕಕ್ಕೆ ಬುದ್ಧಿ ಹಂಚ್ತೀರಿ, ಟೆಕ್ನಾಲಜಿ ಬಗ್ಗೆ ಭಾಳ ದೊಡ್ಡ ಜ್ಞಾನ ಭಾಷಣ ಎಲ್ಲ ಮಾತನಾಡ್ತೀರಿ. ಬೇರೆ ದೇಶದ ಯಾವುದೋ ತಂದು ಯಾವುದೋ ಅದು AI ತಂದು ಬೇರೆ ಚೈನಾದ ನಾಯಿ ತಂದು ಭಾಳ ದೊಡ್ಡ ಕೇಳ್ಕೊಳ್ತಿರಲ್ಲ. ಒಂದು ಆಧಾರ್ ಕಾರ್ಡ್ ಲಿಂಕ್ ಮಾಡಿಬಿಡ್ರಲ್ಲ, ಮುಗಿದೇ ಬಿಡ್ತಲ್ಲ. ಆಧಾರ್ ಕಾರ್ಡ್ ಲಿಂಕ್ ಮಾಡಿ ವೋಟರ್ ಲಿಸ್ಟ್ ಮಾಡಿಬಿಡ್ರಿ, ಮುಗಿದೇ ಬಿಡ್ತಲ್ಲ. ಇಷ್ಟೆಲ್ಲ ಯಾಕೆ ಬೇಕು? ಭಾಳ ಟೆಕ್ನಾಲಜಿ, ನನಗೆ ಭಾಳ ಬುದ್ಧಿವಂತಿಕೆ ಇದೆ, ನನಗಿರೋಷ್ಟು ಬುದ್ಧಿವಂತಿಕೆ ಯಾರಲ್ಲ, ದೇವರು ನನಗೆ ಸಣ್ಣದಾಗಿ ಹುಟ್ಟಿಸಿಲ್ಲ, ನನಗೆ ಭಾಳ ದೊಡ್ಡ ಅಂತ ಇಷ್ಟೆಲ್ಲ ಹೇಳ್ತಾರಲ್ಲ, ಮಾಡಿಬಿಡ್ರಲ್ಲ. ಮತ್ತೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿ ನೀವು ವೋಟರ್ ಲಿಸ್ಟ್ ಮಾಡಿಬಿಟ್ರೆ ಮ್ಯಾಟ್ರೇ ಮುಗಿತಲ್ಲ. ಇವೆಲ್ಲ ಬೇಡ. ಜ್ಞಾನೇಶ್ ಕುಮಾರ್ ಯಾಕೆ ಬೇಕು? ಅವಾಗ SR ಹಾಕಬೇಕು, ಜ್ಞಾನೇಶ್ ಕುಮಾರ್ ಹಾಕಬೇಕು, ಮುಗಿದೇ ಬಿಡ್ತಲ್ಲ ಕೆಲಸ. ಸೆಲೆಕ್ಟಿವ್ ಆಗಿ ಮಾಡ್ತಾರ್ರಿ ಅವರು. ಅದೇ ಹೇಳ್ತಾರೆ ನಿಮಗೆ, ಅವರು ಮಾಡೋಕ್ಕೆ ಭಾಳ ಹುಷಾರಿದ್ದಾರೆ ಅವರು. ಸೆಲೆಕ್ಟಿವ್ ಯಾಕೆ ಮಾಡ್ತಾರೆ ಅಂತಂದ್ರೆ, ಯು ಮೈಟ್ ಬಿ ಲಾಫಿಂಗ್ ಎಟ್ ಮೀ, ಐ ವಿಲ್ ಗಿವ್ ದ ಸ್ಟ್ಯಾಟಿಸ್ಟಿಕ್ಸ್. ನನಗೆ ಇನ್ನೊಂದು ಸ್ವಲ್ಪ ಒಂದು ದಿವಸ ಕೊಡಿ, ನಾಳೆ ನಾಡೋದು ನಿಮ್ಮ ಹತ್ರ ತೋರಿಸ್ತೀನಿ. ಎಲ್ಲ 5,000 ಓಟ್ ಕಟ್ ಮಾಡಿದ್ದಾರೆ, ಎಲ್ಲ 10,000 ಓಟ್ ಕಟ್ ಮಾಡಿದ್ದಾರೆ, ಎಲ್ಲ 15,000 ಓಟ್ ಕಟ್ ಮಾಡಿದ್ದಾರೆ. ಅಲ್ಲಿ ಕಟ್ ಆಗಿರ್ತಕ್ಕಂಥ ಇವ್ರಿಗೆ ಎಷ್ಟು ಲಾಭ ಆಗಿದೆ? ಉಲ್ಟಾ ಹೋಗೋಣ. ಪಾರ್ಲಿಮೆಂಟ್ನಲ್ಲಿ ವಾಶ್ಔಟ್ ಆಗಿದ್ರು, ಅಸೆಂಬ್ಲಿಯಲ್ಲಿ ಹೆಂಗಿರಿ ಗೆಲ್ತಾರೆ? ಅಂದರೆ ಪಾರ್ಲಿಮೆಂಟ್ನಾಗ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಅಂದರೆ ಅಸೆಂಬ್ಲಿನಾಗಿರ್ತಕ್ಕಂಥ ಲೀಡರ್ಶಿಪ್ ಬೇಕು, ಕೇಂದ್ರದಲ್ಲಿ ಮೋದಿ ಬೇಡ ಅಂತ ಅರ್ಥನಾ? ಮಹಾರಾಷ್ಟ್ರದಲ್ಲಿ ಅದೇ ರೀತಿ ಆಯ್ತಲ್ಲ. ಮಹಾರಾಷ್ಟ್ರದಲ್ಲಿ ಅಸೆಂಬ್ಲಿಯಲ್ಲಿ ಪಾರ್ಲಿಮೆಂಟಲ್ಲಿ ಸೋತರು, ಅಸೆಂಬ್ಲಿಯಲ್ಲಿ ಮತ್ತೆ ಗೆದ್ದರು. ಅಂದರೆ ಏನಿದ್ರಲ್ಲಿ ಮೋದಿ ಲೀಡರ್ಶಿಪ್ ಫೇಲಾ? ದೇಶಕ್ಕೆ ಮೋದಿ ಬೇಡ, ಅಸೆಂಬ್ಲಿಗೆ ಮೋದಿ ಬೇಕಾ? ಹೆಂಗೆ ನೀವು ಹೇಳೋ ಅರ್ಥ ಏನು? ಇವೆಲ್ಲ ಚಮತ್ಕಾರ. ಎಲ್ಲ SRನಲ್ಲಿ ಓಟ್ಗಳು ಕಮ್ಮಿ ಆದವು. ಮಹಾರಾಷ್ಟ್ರದ 47 ಲಕ್ಷ ಓಟ್ ಜಾಸ್ತಿ ಆಯಿತು, 6 ತಿಂಗಳಲ್ಲಿ 47 ಲಕ್ಷ ಓಟ್ ಜಾಸ್ತಿ ಆಯಿತು. ಹೆಂಗಾಯ್ತು? ಏನು ಕಾರಣ ಏನು?